अनन्तविजयं राजा कुन्तीपुत्रो युधिष्ठिरः नकुलः सहदेवश्च सुघोषमणिपुष्पकौ काश्यश्च परमेश्वासः शिखण्डी च महारथः धृष्टद्युम्नो विराटश्च सात्यकिश्च पराजितः द्रुपदो द्रौपदेयाश्च सर्वशः पृथिवीपते सौभद्रश्च महाबाहुः शङ्कादन्मुः पृथक् सघोषो धार्तराष्ट्राणां हृदयानि व्यधारयत् नभश्च पृथिवीं चैव तुमुलो गनुनादयन् अतः व्यवस्थितान् दृष्ट्वा धार्तराष्ट्रान् कपिध्वजः प्रवृते शस्त्रसम्पाते धनुरुद्यम्य पाण्डवः ऋषिकेशं तदा वाक्यम् इदमाहमहीवते। ಓಂ ಶ್ರೀ ಗುರುಭ್ಯೋ ನಮಃ. ಕೃಷ್ಣಂ ವಂದೇ ಜಗದ್ಗುರುಂ. ಪಾಂಚಜನ್ಯಸ್ಯ ಅಂತ ಹೇಳ್ತಾ ಋಷಿಕೇಶು ಅಂತ ಇಲ್ಲಿ ಸಂಜಯ್ ಹೇಳ್ತಾನೆ. ಅಂತರ್ಯಾಮಿ ಭಗವಾನ್ ಶ್ರೀಕೃಷ್ಣನು ಪಾಂಚಜನ್ಯ ಅನ್ನುವ ತನ್ನ ಶಂಖವನ್ನು ಊದಿದರೆ ಧನುರ್ಧಾರಿಯಾದಂಥ ಧನಂಜಯ ಅರ್ಜುನ ದೇವದತ್ತ ಅನ್ನುವ ತನ್ನ ಶಂಖವನ್ನು ಊದಿದ್ದು ಭಯಾನಕವಾದಂಥ ಶಬ್ದ ಮಾಡುವಂಥ ಶಂಖ ವೃಕೋದರನ ಭೀಮಸೇನ ಪ್ರೌಂಢವೆಂಬ ಶಂಖವನ್ನು ಊದಿದ. ಮುಂದೆ 16ನೇ ಶ್ಲೋಕದಲ್ಲಿ ಹೇಳ್ತಾನೆ, ಕುಂತಿಪುತ್ರನಾದಂಥ ರಾಜ ಯುಧಿಷ್ಠಿರನು ಅಂತವಿಜಯ ಅನ್ನುವ ಶಂಖವನ್ನು ಊದಿದ ಅಂತ. ಕುಂತಿಪುತ್ರ ಯಾಕಂತಾನಂತಂದರೆ ಪಂಚಪಾಂಡವರಲ್ಲಿ ಯುಧಿಷ್ಠಿರ, ಭೀಮ, ಅರ್ಜುನ ಮಾತ್ರ ಕುಂತಿಪುತ್ರರು. ಆದರೆ ನಕುಲ ಸಹದೇವರು ಮಾದ್ರಿಯ ಪುತ್ರರು. ಹಾಗಾಗಿ ಯುಧಿಷ್ಠಿರನ ಹೆಸರು ಹೇಳುವಾಗ ಕುಂತಿಪುತ್ರ ಅಂತ ಸಂಜಯ ಹೇಳ್ತಾನೆ. ಇನ್ನು ಮುಂದೆ 17ನೇ ಶ್ಲೋಕದಲ್ಲಿ ಅವನು ಹೇಳ್ತಾನೆ, ರಾಜನೇ ಶ್ರೇಷ್ಠ ಧನುಸ್ಸುಳ್ಳ ಕಾಶಿರಾಜನು, ಮಹಾರಥಿ ಶಿಖಂಡಿಯು, ದೃಷ್ಟದ್ಯುಮ್ನನು, ರಾಜ ವಿರಾಟನು, ಅಜೇಯ ಸಾತ್ಯಕಿಯು, ರಾಜ ದ್ರುಪದನು, ದ್ರೌಪದಿಯ 5 ಪುತ್ರರು, ಮಹಾಬಾಹು ಸುಭದ್ರೆಯ ಪುತ್ರ ಅಭಿಮನ್ಯು, ಇವರೆಲ್ಲರೂ ಕೂಡ ತಮ್ಮ ತಮ್ಮ ಶಂಖವನ್ನು ಊದಿದರು ಅಂತ ಹೇಳ್ತಾನೆ. ನೋಡಿ, ಒಂದು ಕಡೆಗೆ ಕೌರವರ ಕಡೆಯಿಂದ ಕೇವಲ ಭೀಷ್ಮ ಶಂಖ ಊದಿದ್ದನ್ನು ಹೇಳ್ತಾರೆ. ಉಳಿದವ್ರದ್ದೆಲ್ಲ ಕೊಂಬು ಕೊಳಗು ಎಲ್ಲ ಊದಿದ್ದನ್ನು ಕೇಕೆ ಹಾಕಿದ್ದನ್ನು ಹೇಳ್ತಾರೆ. ಆದರೆ ಪಾಂಡವರ ಕಡೆಗೆ ವಿವರಣೆ ಕೊಡಬೇಕಾದ್ರೆ 18 ಜನ ವೀರರ ಹೆಸರನ್ನು ಹೇಳಿ ಅವರ ಶಂಖಗಳ ಹೆಸರನ್ನು ಹೇಳಿ ವಿವರಿಸ್ತಾನೆ. ಇದಕ್ಕೆ ಕಾರಣ ಏನಂದರೆ, ಸಂಜಯನ ಮನದಲ್ಲಿ ಪಾಂಡವರು ಅನ್ಯಾಯಿಗಳು, ಅಧರ್ಮಿಗಳು ಅಲ್ಲ, ಆದರೆ ಅವರು ಅತ್ಯಂತ ಧರ್ಮಿಗಳು. ಅವರ ಕಡೆಗೆ ಧರ್ಮ ಇದೆ ಅಂತ ಹೇಳೋಕ್ಕೆ ಇಂಥ ಧರ್ಮಿಷ್ಠರು ಅವ್ರ ಕಡೆಗಿದ್ದಾರೆ ಅಂತ ತೋರಿಸ್ತಾನೆ. ಆದರೆ ಕೌರವರ ಕಡೆಗೆ ಅಧರ್ಮಿಗಳೇ ಹೆಚ್ಚಾಗಿರೋದ್ರಿಂದ ಅಲ್ಲಿ ಕೇವಲ ಭೀಷ್ಮಾಚಾರ್ಯರ ಹೆಸರು ಅವರು ಶಂಖ ಊದಿದ್ದನ್ನು ಮಾತ್ರ ಅಲ್ಲಿ ಹೇಳ್ತಾನೆ. ಆದ್ದರಿಂದ ಪಾಂಡವ ಸೇನೆಯ ಶಂಖವನ್ನು ಕೌರವ ಸೇನೆಯ ಮೇಲೆ ಎಂಥ ಪರಿಣಾಮ ಮಾಡಿತ್ತು ಅಂತ ಮುಂದೆ ಅವನು ವಿವರಿಸ್ತಾ ಹೇಳ್ತಾನೆ. ಪಾಂಡವ ಸೇನೆಯ ಶಂಖ ಭಯಂಕರ ಶಬ್ದ ಆಕಾಶ ಮತ್ತು ಪೃಥ್ವಿಗಳನ್ನು ಕೂಡಿ ಪ್ರತಿಧ್ವನಿಸ್ತಾ ಇತ್ತು. ಅನ್ಯಾಯವಾಗಿ ತಮ್ಮ ರಾಜ್ಯವನ್ನು ಕಬಳಿಸಿದಂಥ ದುರ್ಯೋಧನನ ಹೃದಯವನ್ನು ಸೀಳುವಂತಿತ್ತು ಅಂತ ಹೇಳ್ತಾನೆ. ಅಷ್ಟೇ ಅಲ್ಲ, ಆ ಧ್ವನಿ ದಶ ದಿಕ್ಕಿನಲ್ಲಿ ಹೇಗೆ ಇತ್ತು ಅಂತಂದರೆ, ಅದು ಎಷ್ಟು ವಿಶಾಲ, ಆಳ, ಎತ್ತರವಾಗಿ ಭಯಂಕರವಾಗಿ ಪ್ರತಿಧ್ವನಿಸ್ತು ಅವರ ಶಂಖನಾದ ಅಂತಂದರೆ, ಎದುರಾಳಿಗಳು ಅಂದರೆ ಕೌರವರ ಪಡೆಯಲ್ಲಿ ಇದ್ದಂಥ ಎಲ್ಲ ರಾಜರು, ಸೈನಿಕರ ಹೃದಯಕ್ಕೆ ಯಾವುದಾದ್ರೂ ಒಂದು ಬಿಲ್ಲು ಬಾಣ ಅಥವಾ ಯಾವುದರಿಂದ ಘಾತ ಆದರೆ ಎಷ್ಟು ನೋವಾಗುತ್ತೋ ಅಂಥ ನೋವು ಆಗುವಂಥದ್ದು ಆ ಶಕ್ತಿ ಕೇವಲ ಶಂಖನಾದದಲ್ಲಿತ್ತು ಅಂತ ಅವನು ವಿವರಿಸ್ತಾನೆ. ಬಹುಶಃ ಇಲ್ಲಿ ಸಂಜಯ ಹೇಳಬೇಕಾದ್ರೆ
ಧೃತರಾಷ್ಟ್ರನಿಗೆ ಮನಸ್ಸಿಗೆ ನೋವಾಗ್ಬೋದು. ಆದರೆ ಇವನು ಮನಸ್ಸಿನಲ್ಲಿ, ಸಂಜಯನ ಮನಸ್ಸಿನಲ್ಲಿ ಇದ್ದಿದ್ದು ಏನಂದರೆ, ಯಾವಾಗಲೂ ಧರ್ಮಿಷ್ಠರ ಧ್ವನಿ ದೊಡ್ಡದಾಗಿರಬೇಕು, ಆಮೇಲೆ ಅಧರ್ಮಿಗಳ ಧ್ವನಿ ಅವರು ಯಾವ ಕಾರಣಕ್ಕೂ ಏನೂ ಮಾಡೋಕ್ಕಾಗೋದಿಲ್ಲ ಅನ್ನೋದಕ್ಕೆ ಇಲ್ಲಿ ವಿವರಿಸ್ತಾನೆ. ಕೌರವರ ಮೊಳಗಿದಂಥ ಧ್ವನಿ ಒಂದು ಕಿಂಚಿತ್ತೂ ಕೂಡ ಪರಿಣಾಮ ಪಾಂಡವರ ಸೈನ್ಯದ ಮೇಲೆ ಆಗಲಿಲ್ಲ. ಆದರೆ ಪಾಂಡವರು ಶಂಖನಾದ ಮಾಡಿದಾಗ ಅದು ಕೌರವರ ಪಡೆಗೆ ಒಂದು ಮರ್ಮಾಘಾತವನ್ನೇ ಕೊಟ್ಟಿತ್ತು ಅಂತ ಹೇಳ್ತಾನೆ. ಇದರಲ್ಲಿ ವಿಚಾರ ಮಾಡಬೇಕಾಗಿದ್ದು ಏನಂದರೆ, ಯಾರು ಧರ್ಮದಿಂದ ಆತ್ಮಸಾಕ್ಷಿಯಾಗಿ ಸತ್ಯ ಮಾರ್ಗದಲ್ಲಿ ನಡೀತಾರಲ್ಲ ಅವರ ಆತ್ಮಬಲ ಹೆಚ್ಚಿರುತ್ತೆ. ಆದರೆ ಯಾರು ಅಧರ್ಮಿಗಳಾಗಿ ಅಸತ್ಯದಿಂದ ಒಂದು ವಿಕೃತ ಮನಸ್ಸಿನಿಂದ ಹಿಂಸಾಚಾರದಲ್ಲಿ ನಡೀತಾರಲ್ಲ ಅವರು ಆತ್ಮಸಾಕ್ಷಿಯನ್ನು ಕಳ್ಕೊಂಡಿರ್ತಾರೆ, ಅವರ ಆತ್ಮಬಲ ಕೂಡ ಕ್ಷೀಣ ಆಗಿರುತ್ತೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಅಷ್ಟೇ ಅಲ್ಲ, ಜಗತ್ತಿನ ಯಾವುದೇ ಉದಾಹರಣೆ ತಗೊಳ್ಳಿ, ಲಂಕಾಧೀಶನಾದಂಥ ರಾವಣ ಎಂಥ ಮಹಾಪ್ರತಾಪಿ, ತ್ರಿಲೋಕವನ್ನು ಗೆದ್ದಂಥವನು, ಪಾಂಡಿತ್ಯ ಅಷ್ಟಿತ್ತು, ಶಿವನ ಭಕ್ತನಾಗಿದ್ದ, ಎಲ್ಲ ಇದ್ದರೂ ಕೂಡ ಬ್ರಾಹ್ಮಣನಾಗಿದ್ದ. ಆದರೂ ಕೂಡ ಒಂದು ಅಧರ್ಮದ ಕೆಲಸ ಅಂದರೆ ಸೀತಾಪಹರಣ ಮಾಡಿದ್ರಿಂದ ಅವನಲ್ಲಿ ಭಯ ಹುಟ್ಟುತ್ತೆ. ಆದ್ದರಿಂದ ಧರ್ಮ ಅಧರ್ಮ ಅಂತ ತಗೊಂಡಾಗ ನಾವು ಯಾವಾಗಲೂ ಒಂದು ನೆನಪಿಟ್ಕೊಳ್ಬೇಕು, ಧರ್ಮಿಷ್ಠರಾದವರಿಗೆ ಆತ್ಮಬಲ ವೃದ್ಧಿ ಆಗುತ್ತೆ, ಅಧರ್ಮಿಗಳ ಅವರು ಯಾವಾಗಲೂ ಭಯದಲ್ಲೇ ಇರ್ತಾರೆ. ನೀವು ಉದಾಹರಣೆಗೆ ನೋಡಿರ್ಬೋದು, ಕರಪ್ಷನ್ ಮಾಡಿ ಬೇಕಾದಷ್ಟು ಭ್ರಷ್ಟಾಚಾರ ಅನಾಚಾರ ಮಾಡಿದಂಥವ್ರನ್ನ ಅರೆಸ್ಟ್ ಮಾಡಿದಾಗ ಅವ್ರಿಗೆ ಎದೆನೋವು ಅಂತ ಆಸ್ಪತ್ರೆಗೆ ಬಂದು ಅಡ್ಮಿಟ್ ಆಗ್ತಾರೆ. ಯಾಕಂದರೆ ಕೆಟ್ಟ ಕೆಲಸ ಮಾಡಿದವ್ರಿಗೆ ಯಾವಾಗಲೂ ಮನಸ್ಸಿನಲ್ಲಿ ಭಯ ಅನ್ನೋದು ಇದ್ದೇ ಇರುತ್ತದೆ. ಇನ್ನು 20ನೇ ಶ್ಲೋಕಕ್ಕೆ ಬಂದರೆ ಇಲ್ಲಿ ಸಂಜಯ್ ಹೇಳ್ತಾನೆ, ಹೇ ರಾಜ ಧೃತರಾಷ್ಟ್ರ, ಈಗ ಶಸ್ತ್ರಗಳು ಪ್ರಯೋಗಿಸುವ ಸಿದ್ಧತೆಯ ಸಮಯ. ಅನ್ಯಾಯವಾಗಿ ರಾಜ್ಯವನ್ನು ವಶಪಡಿಸಿಕೊಂಡಿರುವಂಥ ರಾಜರು, ಅವರ ಸಂಗಡಿಗರು ವ್ಯವಸ್ಥಿತವಾಗಿ ಮುಂದೆ ನಿಂತಿರೋದನ್ನು ನೋಡಿ ಪಾಂಡುಪುತ್ರ ಕಪಿಧ್ವಜನಾದ ಅರ್ಜುನ ತನ್ನ ಗಾಂಡೀವ ಧನಸ್ಸನ್ನು ಎತ್ತಿಕೊಂಡು ಅಂತರ್ಯಾಮಿಯಾದಂಥ ಭಗವಾನ್ ಕೃಷ್ಣನನ್ನು ನಮಿಸುತ್ತಾ ಅವನೊಂದಿಗೆ ಮಾತಾಡ್ತಾ ಇದ್ದಾನೆ ಅಂತ ನೋಡಿ. ಈ ಕಡೆಗೆ ಯಾವಾಗ ದುರ್ಯೋಧನನಿಗೆ ಭಯ ಹುಟ್ಟಿತ್ತೋ, ಯುದ್ಧ ಪ್ರಾರಂಭ ಆಗೋ ಮೊದಲು ಅವನು ಓಡೋಡಿ ಹೋಗಿ ದ್ರೋಣಾಚಾರ್ಯರ ಎದುರುಗಡೆಗೆ ಕೆಟ್ಟ ವಿಚಾರಗಳನ್ನು ತುಂಬಿ ಅವರ ಮನದಲ್ಲಿ ವಿಷ ತುಂಬಿ ಅವರನ್ನು ವಿಚಲಿತಗೊಳಿಸಿ ಅವರಲ್ಲಿ ದ್ವೇಷವನ್ನು ಅಸೂಯೆಯನ್ನು ಹುಟ್ಟಿಸೋಕ್ಕೆ ಕೆಲಸ ಮಾಡ್ತಾನೆ. ಆದರೆ ಧರ್ಮಿಷ್ಠನಾದಂಥ ಅರ್ಜುನ ತಾನು ಗಾಂಡೀವವನ್ನು ಎತ್ಕೊಂಡು ತನ್ನ ಗುರುವಾದಂಥ ಸಾರಥಿಯಾದಂಥ ಜಗದೋದ್ಧಾರಕನಾದಂಥ ಕೃಷ್ಣ ಪರಮಾತ್ಮನಿಗೆ ನಮಸ್ಕಾರ ಮಾಡ್ತಾರೆ. ಹಾಗಾಗಿ ನಾವು ಬದುಕಿನಲ್ಲೂ ಕೂಡ ಧರ್ಮಿಷ್ಠರಾಗಿ ಬದುಕಬೇಕು, ಭಗವಂತನನ್ನು ಸದಾ ನೆನೆಸ್ತಾ ಇರಬೇಕು, ಭಗವಂತನಿಗೆ ನಮಿಸಿ ಅವನಿಗೆ ಕೃಷ್ಣಾರ್ಪಣೆ ಅಂತ ಮಾಡಿದ್ದೇ ಆದರೆ ನಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ. ಪ್ರಣಾಮಗಳು.